ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನಿದ್ದೀನಿ ಪ್ರಸಾದ್ ನಾವೆಲ್ಟಿ ಸ್ಟೋರ್ ಹತ್ರ. ಸೊ ಈ ಸ್ಟೋರ್ ಲೊಕೇಟ್ ಆಗಿರೋದು ಬಂದು ಅವೆನ್ಯೂ ರೋಡಲ್ಲಿ ಫ್ರೆಂಡ್ಸ್. ಸೊ ಅವೆನ್ಯೂ ರೋಡಲ್ಲಿ ನಿಮಗೆ ಬನಾರಸ್ ಸ್ವೀಟ್ ಹೌಸ್ ಬರುತ್ತೆ. ಸೊ ಬನಾರಸ್ ಸ್ವೀಟಿನ ಸ್ವಲ್ಪ ನೀವು ಮೇಲ್ಗಡೆ ಒಂದು 100-200 ಮೀಟರ್ಸ್ ನೀವು ಹಾಗೆ ಮೇಲ್ಗಡೆ ನಡ್ಕೊತಾ ಬಂದರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಕಾಣಿಸುತ್ತೆ ಬಿಗ್ಗೆಸ್ಟ್ ಶೋರೂಮ್ ಫ್ರೆಂಡ್ಸ್. ಇದು ಈ ಅವೆನ್ಯೂ ರೋಡಲ್ಲಿ ಇದು ತುಂಬಾ ದೊಡ್ಡ ಶೋರೂಮು. ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಪ್ರಸಾದ್ ನಾವೆಲ್ಟಿ ಅಂತ ಹೇಳಿಬಿಟ್ಟು ರೈಟ್ ಸೈಡಲ್ಲಿ ಬರುತ್ತೆ ನಿಮಗೆ. ಸೊ ಇವ್ರು ಬಂದು ದಿ ಬಿಗ್ಗೆಸ್ಟ್ ಹೋಲ್ಸೇಲರ್ಸ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಹೋಲ್ಸೇಲರ್ಸ್ ಇನ್ ಸೌತ್ ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಇವ್ರ ಹತ್ರ ಸಿಗೋಂಥ ವೆರೈಟೀಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. A to Z ನೀವು ಹೊರಗಡೆ ಬೇರೆ ಸ್ಟೋರ್ಸ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನೀವು ನೋಡಿರೋಂಥ ಜ್ಯುವೆಲ್ರಿ ಇಲ್ಲಿ ಒಂದೇ ಸ್ಟೋರಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಸೊ ಕಂಪ್ಲೀಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರ್ ಅಂತ ಹೇಳ್ಬೋದು ಇದು. ಸೋ ಫಾರ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರ್ನ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಈ ಲೊಕೇಶನಲ್ಲಿ, ಈ ಸರೌಂಡಿಂಗ್ ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲಿ ಈ ಸರೌಂಡಿಂಗ್ಸಲ್ಲಿ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಇದು ಕಂಪ್ಲೀಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರ್. ಹೇಗೆ ಅಂದರೆ ಎಲ್ಲ ಥರ ಜ್ಯುವೆಲ್ರಿ ಕೂಡ ಕಂಪ್ಲೀಟ್ಲಿ ಡಿಸ್ಪ್ಲೇಡ್ ಇರುತ್ತೆ. ಎಡ್ ಟು ಟೋ ಎಲ್ಲ ಥರ ಆಕ್ಸೆಸರೀಸ್, ಎಲ್ಲ ಥರ ಜ್ಯುವೆಲ್ರಿ ಪೀಸಸ್, ಸೊ ಎಲ್ಲನೂ ಅವೈಲೇಬಲ್ ಇರುತ್ತೆ. ಕಂಪ್ಲೀಟ್ಲಿ ಡಿಸ್ಪ್ಲೇಡ್ ಇರುತ್ತೆ ಫ್ರೆಂಡ್ಸ್. ಸೊ ಯಾರು ಬೇಕಾದರೂ ಕೂಡ ವಾಕಿನ್ ಮಾಡಿ ಪರ್ಚೇಸ್ ಮಾಡ್ಬೋದು. ಇವರು ನಾನು ಆಗಲೇ ಹೇಳಿದ್ರೆ ಬಿಗ್ಗೆಸ್ಟ್ ಹೋಲ್ಸೇಲರ್ಸ್ ಸೌತ್ ಇಂಡಿಯಾದಲ್ಲಿ. ಸೊ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಇದು ಬಂದು ಇವ್ರದ್ದು ಹೊಸ ಸ್ಟೋರ್ ಆಗಿರುತ್ತೆ ಅವೆನ್ಯೂ ರೋಡಲ್ಲಿ. ಸೊ ಇಲ್ಲೇ ಎದುರುಗಡೆ ರೋಡಲ್ಲಿ ಇವ್ರದ್ದು ಕಂಪ್ಲೀಟ್ಲಿ ಹೋಲ್ಸೇಲ್ ಸ್ಟೋರ್. ಅಂದರೆ ಸುಮಾರು ಜನ ಇವ್ರ ಹತ್ರ ಪರ್ಚೇಸ್ ಮಾಡಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ಅವೈಲೇಬಲ್ ಇದೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ನೀವು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇಲ್ಲ ಸ್ಟೋರ್ ಇದೆ, ನೀವು ಜ್ಯುವೆಲ್ರಿ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಒಂದು ಸರಿ ನೀವು ಹೋಲ್ಸೇಲ್ ಪರ್ಚೇಸ್ ಮಾಡಬೇಕಂದ್ರೆ ಇವ್ರ ಹತ್ರ ನೀವು ಚೆಕ್ಔಟ್ ಮಾಡ್ಬೋದು. ಸೊ ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲನೂ ಬಂದು ಕಂಪ್ಲೀಟ್ಲಿ ಡಿಸ್ಪ್ಲೇಡ್ ಇರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಸೊ ಯಾರು ಬೇಕಾದರೂ ಡೈರೆಕ್ಟಾಗಿ ವಾಕಿನ್ ಮಾಡಿ ಏನು ಬೇಕಾದರೂ ಕೂಡ ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ಫ್ರೆಂಡ್ಸ್ ನಿಜವಾಗ್ಲೂ. ಸೊ ಸ್ಕ್ರೀನ್ ಮೇಲೆ ನಂಬರ್ ನೋಡ್ತಾ ಇದ್ರೆ, ಇಫ್ ಇನ್ ಕೇಸ್ ಏನಾದರೂ ಹೋಲ್ಸೇಲ್ ಎಂಕ್ವೈರೀಸ್ ಇದ್ದರೆ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ಸ್ಟೋರ್ಗೆ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋದು ನೀವು ಹೋಲ್ಸೇಲ್ ಪ್ರೈಸಸಲ್ಲಿ, ಬೆಸ್ಟ್ ಪ್ರೈಸಸಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಪ್ರೊವೈಡ್ ಮಾಡಿರ್ತೀನಿ. ನಾನು ಆಗಲೇ ಹೇಳ್ತಿರೋ ಅವೆನ್ಯೂ ರೋಡಲ್ಲಿ ನೀವು ಬನಾರಸ್ ಸ್ವೀಟ್ ಹೌಸ್ ನೋಡಿರ್ತೀರ ಸುಮಾರು ಜನ. ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ನೀವು ಬಂದರೆ ನಿಮ್ಮ ರೈಟ್ ಹ್ಯಾಂಡ್ರಲ್ಲಿ ತುಂಬಾ ಒಂದು ದೊಡ್ಡ ಶೋರೂಮ್ ಫ್ರೆಂಡ್ಸ್ ಇದು. ಸೊ ಈಸಿಲಿ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಯಾವುದೇ ಥರ ಒಂದು ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಥರ ಅದು ಏನೂ ಇಲ್ಲ. ಸೊ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ತುಂಬಾ ಒಳ್ಳೆ ಕಲೆಕ್ಷನ್ ಇದೆ, ಪ್ರೀಮಿಯಂ ಕಲೆಕ್ಷನ್ಸ್ ಇದೆ, A1 ಕ್ವಾಲಿಟಿ. ಫುಲ್ ವಿಡಿಯೋ ವಾಚ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಆನ್ಲೈನ್ ಫೆಸಿಲಿಟಿ ಈಗ ಸದ್ಯಕ್ಕಂತೂ ಇಲ್ಲ, ಫ್ಯೂಚರಲ್ಲಿ ಮಾಡ್ತಾರೆ. ಈಗ ಸದ್ಯಕ್ಕೆ ನೀವು ಡೈರೆಕ್ಟಾಗಿ ವಾಕಿನ್ ಮಾಡಿ ಸ್ಟೋರ್ಗೆ ಏನು ಬೇಕಾದರೂ ಕೂಡ ಪರ್ಚೇಸ್ ಮಾಡ್ಬೋದು. ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್, ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಹಾಗೂ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಇಫ್ ಇನ್ ಕೇಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಲೊಕೇಶನ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೂ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಏನಾದರೂ ಎಂಕ್ವೈರಿ ಇದ್ದರೆ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಎಸ್ ಫೈನ್. ಸೊ ಇವತ್ತು ನಾವಿದ್ದೀವಿ ಪ್ರಸಾದ್ ನಾವೆಲ್ಟಿ ಸ್ಟೋರಲ್ಲಿ. ಸೊ ಸ್ಟೋರೇ ಒಂಥರ ಎಕ್ಸ್ಕ್ಲೂಸಿವ್ ರೇಂಜಲ್ಲಿದೆ. ಲೈಕ್ ಫುಲ್ ಆನ್ ವೆರೈಟೀಸ್ ಇದೆ, ಫುಲ್ ಡಿಸ್ಪ್ಲೇ ಇದೆ, ತುಂಬ ಚೆನ್ನಾಗಿದೆ. ಸೊ ನೀವು ಹೇಳ್ತಾ ಇದ್ರಿ ಇದು ಕಂಪ್ಲೀಟ್ಲಿ ಒಂದು ಹೋಲ್ಸೇಲ್ ಸ್ಟೋರ್ ಅಂತ ಹೇಳಿ. ಸೊ ಯಾವ ಥರ ಒಂದು ಪ್ರೈಸಸ್ ಇರುತ್ತೆ ಆ್ಯಂಡ್ ಯಾರೆಲ್ಲ ಬಂದು ಪರ್ಚೇಸ್ ಅಂದರೆ ಪರ್ಸ್ನಲ್ ಯೂಸ್ಗೆ ಯಾರಾದರೂ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದಾ, ಇಲ್ಲಾಂದರೆ ಓನ್ಲಿ ಹೋಲ್ಸೇಲ್ ಏನಂತಾರೆ ಸೆಲ್ಲರ್ಸ್ ಇರ್ತಾರಲ್ಲ, ಶಾಪ್ ಕೀಪರ್ಸ್, ಅವ್ರು ಮಾತ್ರ ಪರ್ಚೇಸ್ ಮಾಡಬೇಕಾಗತ್ತಾ? ಸೊ ನಿಮ್ಮ ಡೀಟೇಲ್ಸ್ ಜೊತೆಗೆ ಕಸ್ಟಮರ್ಸ್ಗೂ ಎಲ್ಲ ಡೀಟೇಲ್ಸ್ ತಿಳಿಸ್ಬಿಡಿ ಸರ್. ಮ್ಯಾಮ್ ನಮ್ಮಲ್ಲಿ ಏನಂದರೆ ನಮ್ಮ ಪ್ರಸಾದ್ ನಾವೆಲ್ಟಿ ಬಂದು ಮೋರ್ ದೆನ್ 40 years ಶೋರೂಮ್ ಮ್ಯಾಮ್. ಓಕೆ. ನಮ್ಮಲ್ಲಿ ಏನಾಗುತ್ತೆ, ಮೊದಲು ಹೋಲ್ಸೇಲ್ ಇತ್ತು ನಮ್ಮದು, ಇವಾಗ ಹೋಲ್ಸೇಲ್ ಇದೆ. ನಮ್ಮಲ್ಲಿ ಏನಾಗುತ್ತೆ, ಹೋಲ್ಸೇಲಲ್ಲಿ ಪ್ರತಿಯೊಂದು ನಾವು ಐಟಮ್ ತೋರಿಸೋದಕ್ಕೆ ಆಗೋದಿಲ್ಲ ಅಂತ ನಾವು ಒಂದು ಡಿಸ್ಪ್ಲೇ ಶೋರೂಮ್ ಮಾಡಿದ್ವಿ. ಓಕೆ. ಯು ಕ್ಯಾನ್ ಸಿ ಲೈಕ್ ಇದು ಆಲ್ಮೋಸ್ಟ್ 1800 ಸ್ಕ್ವೇರ್ ಫೀಟ್ ಶೋರೂಮು. ಎವ್ರಿಥಿಂಗ್ ಹ್ಯಾಸ್ ಬೀನ್ ಡಿಸ್ಪ್ಲೇ. ಏನು ಬೇಕು ಎವ್ರಿಥಿಂಗ್ ನೀವು ಕಣ್ಣಿಗೆ ಕಾಣಿಸುತ್ತೆ. ಲೈಕ್ ವೆರಿ ಯೂಸ್. ಪರ್ಸನಲ್ ಯೂಸ್ಗೆ ಯಾರಾದರೂ ಕಸ್ಟಮರ್ಸ್ ಬಂದು 1 or 2 ಪೀಸಸ್ ತಗೊಳ್ಬೋದಾ ಅಂದರೆ ಪಾಸಿಬಿಲಿಟೀಸ್ ಇದೆಯಾ ಸರ್? ತಗೊಳ್ಬೋದಾ? ಪರ್ಚೇಸ್ ಮಾಡ್ಕೋಬೋದು ಅಂದರೆ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ. ನಮ್ಮಲ್ಲಿ ಹೋಲ್ಸೇಲ್ ಪ್ರೈಸ್ ಮಾತ್ರ ಸಿಗುತ್ತೆ. ಇದು ಒಂದು ಡಿಸ್ಪ್ಲೇ ಸ್ಟೋರ್ ಅಂತ ಹೇಳಿದ್ರೆ ನಿಮ್ಮದು. ಓಕೆ. ಸೊ ನನಗೆ ಫಸ್ಟಿಂದ ನಿಮ್ಮದು 1 by 1 ಕಲೆಕ್ಷನ್ ಶೇರ್ ಮಾಡ್ತೀರಾ ಸರ್? ಓಕೆ ಮ್ಯಾಮ್, ಶೂರ್ ಮಾಡೋಣ. ಸೊ ಒಂದು ವೆರೈಟಿ ಕೂಡ ಸಪರೇಟ್ಲಿ ಕ್ಯಾಟಗರೈಸ್ ಮಾಡಿ ಡಿಸ್ಪ್ಲೇ ಮಾಡಿದ್ದೀರಾ ಅಲ್ವಾ? ಸೊ ಸ್ಟಾರ್ಟಿಂಗ್ ಫ್ರಮ್ ಏನಿರುತ್ತೆ ಸರ್ ಅಲ್ಲಿ? ಮ್ಯಾಟ್ ಫಿನಿಶ್ ಸಿಗುತ್ತೆ ಮ್ಯಾಮ್. ಓಕೆ.
ಇದು ಬಂದು ಇದು ರೋಡಿಯಂ ಪಾಲಿಶ್ ಅಂತಾರೆ ಮೇಡಮ್, ರೋಡಿಯಂ ನೆಕ್ಲೆಸ್. ಸೀರೆ ಸ್ಟೋನ್ಸ್ ಬರುತ್ತೆ, ಬಂದು ರೋಡಿಯಂ ಪಾಲಿಶ್ ಸಿಗುತ್ತೆ. ಸೊ ಇದರಲ್ಲಿ ಏನಂದರೆ ಮೀಡಿಯಂ ಲೆಂತ್ ಹಾರ ಆಗಿರ್ಬೋದು, ಚೋಕರ್ಸ್ ಆಗಿರ್ಬೋದು, ಲಾಂಗ್ ಹಾರ ಎಲ್ಲ ಸಿಗುತ್ತೆ ಮ್ಯಾಮ್. ಟಾಪ್ ಸಿಗುತ್ತೆ ನಿಮಗೆ, ಹಾರ ಸಿಗುತ್ತೆ, ನೆಕ್ಲೆಸ್ ಸಿಗುತ್ತೆ, ಇಯರಿಂಗ್ಸ್, ಎವ್ರಿಥಿಂಗ್ ಮ್ಯಾಮ್. ಏನು ಬೇಕು ನಿಮಗೆ ಎವ್ರಿಥಿಂಗ್ ಯು ಗೆಟ್ ಒನ್ ಶಾಪ್. ಸೊ ನೆಕ್ಸ್ಟ್ ವೆರೈಟಿ ಸರ್, ನಾನು ಏನಕ್ಕೆ ಕ್ವಿಕ್ಕಾಗಿ ಫಿನಿಶ್ ಮಾಡ್ತೀನಿ ಅನ್ನೋದು ವೆರೈಟಿ ಅಂದರೆ ಇಲ್ಲಿ ಅನ್ಲಿಮಿಟೆಡ್ ವೆರೈಟೀಸ್, ವೆರಿ ನ್ಯೂ ಸ್ಟೋರ್ ಆ್ಯಂಡ್ ವೆರಿ ಬಿಸಿ ಸ್ಟೋರ್ ನೋಡ್ಬೋದು. ಸೊ ಹಾಗಾಗಿ ನಾನು ಸ್ವಲ್ಪ ಕ್ವಿಕ್ಕಾಗಿ ಫಿನಿಶ್ ಮಾಡಬೇಕಾಗತ್ತೆ. ನೀವು ಡೈರೆಕ್ಟಾಗಿ ಸ್ಟೋರಿಗೆ ಬಂದರೆ ಲೈಕ್ ಒಂಥರ ಸರ್ಪ್ರೈಸೇ ಕಾದಿದೆ ಅಂತ ಹೇಳ್ಬೋದು. ಅಷ್ಟೊಂದು ವೆರೈಟೀಸ್, ಅಷ್ಟೊಂದು ಯೂಸ್ ವೆರೈಟೀಸ್ ಈ ಸ್ಟೋರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಇದು ನೆಕ್ಸ್ಟ್ ಒನ್ ಸರ್, ಇದು ಬಂದು ಟೆಂಪಲ್ ಕಲೆಕ್ಷನ್ ಅಂತಾರೆ ಮೇಡಮ್. ಟೆಂಪಲ್ ಕಲೆಕ್ಷನ್ಸ್. ಹೌದು, ಇದರಲ್ಲಿ ನಿಮಗೆ ಕಾಯಿನ್ ಹಾರ, ಕಾಯಿನ್ ನೆಕ್ಲೆಸಸ್ ಎಲ್ಲ ಸಿಗುತ್ತೆ. ಓಕೆ. ಸೊ ಕಾಸಿಂದಲ್ಲಿ ಎಷ್ಟು ವೆರೈಟೀಸ್ ಇದೆ ಅಷ್ಟು ಕೂಡ ಇಲ್ಲಿ ಬೇರೆ ಶಾಪಲ್ಲಿ ಹೋದರೆ ಕಾಸಿಂದ್ರಲ್ಲಿ 1-2 ವೆರೈಟಿ ತೋರಿಸೋದಕ್ಕೂ ದೇ ವಿಲ್ ಫೀಲ್ ಲೈಕ್ ಇದೆಯಾ ಇಲ್ಲ ಸರ್ಚ್. ನಮ್ಮಲ್ಲಿ ಕಾಸಿಂದ್ರಲ್ಲಿ ಆಲ್ಮೋಸ್ಟ್ 30-40 ಡಿಸೈನ್ ಸಿಗುತ್ತೆ. ಕಾಸಿಂದು ಅಂತ ನೀವು ಬಂದರೆ ಫುಲ್ ಡಿಸ್ಪ್ಲೇ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಕಂಪ್ಲೀಟ್ ಕ್ಯಾಟಗರೈಸ್ ಆಗಿರುತ್ತೆ, ವೆರೈಟೀಸ್ ಸಿಕ್ಬಿಡುತ್ತೆ. ಸೊ ಪ್ರೈಸಸ್ ವಿಡಿಯೋಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವರು ಹೋಲ್ಸೇಲ್ಸ್ ಆಗಿರೋ ಕಾರಣ. ಬಟ್ ಇಲ್ಲಿ ಬಂದರೆ ಹೇಳ್ತೀರಲ್ಲ, ಪರ್ಚೇಸಿಗೆ ಬಂದರೆ ನಿಮಗೆ ಪ್ರೈಸಸ್ ಎಲ್ಲ ಕೂಡ ಎವ್ರಿಥಿಂಗ್ ಇಷ್ಟ ಆಗುತ್ತೆ ಮ್ಯಾಮ್. ಇನ್ನೊಂದು there is nothing like to hide anyone. Wholesalers, retailers, everything has been tagged over here. So you cannot change the price or anything like that. Best price. Market ಅಲ್ಲಿ you can compare with South India, ನಮ್ಮ ಪ್ರೈಸ್ ಯಾರು ಚಾಲೆಂಜ್ ಮಾಡೋಕ್ಕಾಗಲ್ಲ. ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಸೌತ್ ಇಂಡಿಯಾಲಿ ಎಲ್ಲಿ ಸಿಗೋದಿಲ್ಲ, ಆ ಪ್ರೈಸ್ಗೆ ನಾವು ಕೊಡ್ತೀವಿ. ಹೌದು, ಬ್ರೈಡಲ್ ಕಲೆಕ್ಷನ್ಸು ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ರಿ ಫ್ರೆಂಡ್ಸ್. ಸೊ ಡೈರೆಕ್ಟಾಗಿ ಬಂದವ್ರಿಗೆ ಗೊತ್ತಾಗುತ್ತೆ. ಸ್ವಲ್ಪ ನಿಮ್ಮ ಹತ್ರ ಯಾವುದು ರೆಡ್ಡಿಶ್ ಮ್ಯಾಟ್ ಲೋ ಕ್ವಾಲಿಟಿ ಜ್ಯುವೆಲ್ರಿ ಇಲ್ಲ ನಾನು ಎಲ್ಲೂ ಡಿಸ್ಪ್ಲೇನೂ ನೋಡಿಲ್ಲ. ಸೊ ಇದೆಲ್ಲ ಹೆವಿ ಬ್ರೈಡಲ್ ಕಲೆಕ್ಷನ್. ಎವ್ರಿಥಿಂಗ್ ಇಸ್ ಪ್ರೈಸ್. ಓಕೆ, ಇದು ನೆಕ್ಸ್ಟ್ ವೆರೈಟಿ. ಸ್ವಲ್ಪ ಕ್ಲೋಸಪ್ಪಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೊ ಇದೇನು ವೆರೈಟಿ ಅಂತ ಹೇಳ್ತಾರೆ ಸರ್, ಇದು ತುಂಬ ಟ್ರೆಂಡಿಂಗಲ್ಲಿತ್ತು ಆ್ಯಕ್ಚುಲಿ ಅಲ್ವಾ? ಸೆಲೆಬ್ರಿಟೀಸ್ ಮ್ಯಾರೇಜಸ್. ಗೋಲ್ಡ್ ಬಾಲ್ಸ್ ನೆಕ್ಲೆಸ್ ಅಂತಾರೆ, ಗೋಲ್ಡ್ ಬಾಲ್ಸ್ ಹಾರ ಅಂತಾರೆ. ಇದರಲ್ಲಿ ಪರ್ಲಲ್ಲಿ ಬರುತ್ತೆ, ಕ್ರಿಸ್ಟಲ್ಸ್ ಅಲ್ಲಿ ಬರುತ್ತೆ ನಿಮಗೆ. ಸೊ ಕಂಪ್ಲೀಟ್ ರೇಂಜ್ ಆಗಿ ಸಿ ವೈಟ್ ಪರ್ಲ್ಸಲ್ಲಿ ಬರುತ್ತಲ್ಲ, ಗೋಲ್ಡ್ ಆ್ಯಂಡ್ ಇದು ವೈಟ್ ಪರ್ಲ್ಸಲ್ಲಿ ಬರೋದೆಲ್ಲ ಕೂಡ ಅಂದರೆ ಅದರಲ್ಲಿ ಇರುವಂಥ ಡಿಸೈನ್ಸ್ ಎಲ್ಲ ಕೂಡ ಇಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಆ್ಯಂಡ್ ವಿತ್ ಈ ಥರ ಕಲರ್ಸ್ಫುಲ್ ಆಗೂ ಬರುತ್ತಲ್ಲ ಸರ್, ಗ್ರೀನ್ ಕಲರ್ ಕ್ರಿಸ್ಟಲ್ಸ್ ಅಲ್ಲಿ. ಹೌದು, ಕ್ರಿಸ್ಟಲ್ಸ್ ಅಲ್ಲಿ ನಿಮಗೆ ವಿಲ್ ಗೆಟ್ ಎವ್ರಿ ಕಂಪ್ಲೀಟ್ ಸೆಟ್ ಇದೆ. ಸೆಟ್ ಆಗಿ ಇಟ್ಟಿದ್ದೀರಲ್ಲ, ಕಸ್ಟಮರ್ ಸೆಟ್ ಆಗಿ ಪರ್ಚೇಸ್ ಮಾಡಬೇಕಾ ಇಂಡಿವಿಜುವಲಿ ಬೈ ಮಾಡಬೇಕಾ? ಇಂಡಿವಿಜುವಲ್ ಇರುತ್ತೆ ಮ್ಯಾಮ್, ಎವ್ರಿಥಿಂಗ್ ಈಸ್ ಇಂಡಿವಿಜುವಲ್. ನಾವೇನಂದ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಇಟ್ಟಿರ್ತೀವಿ ಸೊ ದಟ್ ಕಸ್ಟಮರ್ ಕ್ಯಾನ್ ಐಡಿಯಾ ಆಗಿ. ಬಟ್ ಇಲ್ಲಿ ಬಂದ ಮೇಲೆ ನನಗೆ ಓನ್ಲಿ ಇದನ್ನ ಇಷ್ಟ ಆಗಿದೆ ಅಂದರೆ ಇಷ್ಟನ್ನು ಮಾತ್ರ ಪರ್ಚೇಸ್ ಮಾಡ್ಬೋದು. ಎವ್ರಿಥಿಂಗ್ ವಿಲ್ ಬಿ ವಿತ್ ಪ್ರೈಸ್ಡ್, ಸೊ ಈಸಿಲಿ ಪರ್ಚೇಸ್ ಮಾಡ್ಬೋದು. ಸರ್ ಆನ್ಲೈನ್ ಫೆಸಿಲಿಟಿ ಇದೆಯಾ ನಿಮ್ಮ ಹತ್ರ? ನೋ ಮ್ಯಾಮ್, ಇವಾಗವರೆಗೂ ಆನ್ಲೈನ್ ಇಲ್ಲ ನಮ್ದು ಆ್ಯಕ್ಚುಲಿ. ಇಲ್ಲ, ಫ್ಯೂಚರ್. ಸೊ ಇದೆಲ್ಲ ಸರ್ ಮ್ಯಾಟ್ ಫಿನಿಶ್? ಹೌದು ಮ್ಯಾಮ್, ಇದೆಲ್ಲ ಮ್ಯಾಟ್ ಫಿನಿಶ್. ಓಕೆ, ಸೊ ಮ್ಯಾಟ್ ಫಿನಿಶಲ್ಲಿ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಇದೆಲ್ಲ ಈಗ ಗೋಲ್ಡ್ ಇಮಿಟೇಷನ್ ಅಂತ ಹೇಳ್ಬೋದಲ್ಲ ಸರ್ ಈ ಮ್ಯಾಟ್ ಫಿನಿಶ್? ಎಸ್ ಮ್ಯಾಮ್, ಎವ್ರಿಥಿಂಗ್ ಇಸ್ ಇಟ್ ಫೀಲ್ಸ್ ಲೈಕ್ ಗೋಲ್ಡ್ ಮ್ಯಾಮ್. ಯಾವುದೊಂದು ನಿಮ್ಗೊಂದು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಹಾಕಿದ್ದೀನಿ ಅಂತ ಯಾರು ಜಡ್ಜ್ ಮಾಡೋದಕ್ಕಾಗೋದಿಲ್ಲ, ಅನ್ಸೋದೇ ಇಲ್ಲ. ಹೌದು ಮ್ಯಾಮ್, ಎವ್ರಿಥಿಂಗ್ ಒಂದೊಂದು ಇದಕ್ಕೆ ಕೂಡ ನಾವು ಪ್ರೀಮಿಯಂ ಕ್ವಾಲಿಟಿ ಯೂಸ್ ಮಾಡಿರ್ತೀವಿ. ಆ್ಯಂಡ್ ನೋಡೋದಕ್ಕೆ ಸೇಮ್ ಗೋಲ್ಡ್ ಇದ್ದಂಗೆ ಇರುತ್ತೆ. ಈಗ ರೀಸೆಲರ್ಸ್ ಇರ್ತಾರೆ, ಶಾಪ್ ಕೀಪರ್ಸ್ ಇರ್ತಾರೆ, ಬಲ್ಕ್ ಸಿಗುತ್ತಾ ಸರ್? ಎಸ್ ಮ್ಯಾಮ್, ಎವ್ರಿಥಿಂಗ್ ಯುಲ್ ಗೆಟ್ ಇನ್ ಬಲ್ಕ್. ಬಲ್ಕ್ ಸಿಗುತ್ತೆ. ಸಿಗುತ್ತೆ. ಈ ಸೇಮ್ ಪ್ರಾಡಕ್ಟ್ ನೀವು ನೋಡಿದ್ದೀರಾ, ನನಗೆ ಒಂದು 100 ಪೀಸಸ್ ಬೇಕಂದ್ರೆ ಯು ಕ್ಯಾನ್ ಗೆಟ್. ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ನೋಡಿ, ಅಗೇನ್ ಮ್ಯಾಟ್ ಫಿನಿಶಲ್ಲಿ ಸ್ವಲ್ಪ ಸ್ಟೋನ್ಸ್ ಅಲ್ಲಿ ವೆರೈಟೀಸ್ ಅಲ್ವಾ? ಸ್ವಲ್ಪ ಸ್ಟೋನ್ಸ್, ಕ್ರಿಸ್ಟಲ್ಸ್ ಎಲ್ಲ. ಸಿಂಪಲ್ ಹಾರ, ಸಿಂಪಲ್ ನೆಕ್ಲೆಸ್. ನಾನು ಮೇಗಡೆಯಿಂದ ತೋರಿಸ್ಬಿಡ್ತೀನಿ. ಎಸ್, ಸೊ ನೋಡ್ಬೋದು. ವಾವ್ ಕಲೆಕ್ಷನ್ಸ್ ಅಂತೂ ವಾವ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಗೋಲ್ಡ್ ಇಮಿಟೇಷನ್ ಇದೆ ಆ್ಯಂಡ್ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಇದೆ ಫ್ರೆಂಡ್ಸ್. ಯಾವುದೂ ಕೂಡ ಈ ಲೋ ಬಜೆಟ್ ಕ್ವಾಲಿಟೀಸ್ ಬರುತ್ತಲ್ಲ, ಸೊ ಆ ಥರ ಯಾವುದೂ ಇಲ್ಲ, ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ, ಲೇಟೆಸ್ಟ್ ಡಿಸೈನ್ಸ್. ಸೊ ಹಾಗೆ ಮೂವಿಂಗ್ ಆನ್, ಇದು ಸ್ವಲ್ಪ ಸ್ಮಾಲ್ ಸಿಂಪಲ್ ನೆಕ್ಲೆಸ್. ನೆಕ್ಲೆಸ್ ಲೈಕ್ ಸಿಂಪಲ್ ಫಂಕ್ಷನ್ಗೆ ಹೋಗ್ತಿದ್ದೀನಿ, ಸಿಂಪಲ್ ಆಗಿ ಒಂದು ಏನಾದರೂ ಹಾಕೊಂಡು ಹೋಗ್ಬೇಕಂದ್ರೆ ಯು ವಿಲ್ ಗೆಟ್ ಲೈಕ್ ಸಿಂಪಲ್ ನೆಕ್ಲೆಸಸ್. ಈ ಥರ ಎಲ್ಲ ಸಿಂಪಲ್ ಸಿಗುತ್ತೆ.
ಬ್ರೈಡಲ್ಗೆಲ್ಲ ಇವಾಗ ಸಿಂಪಲ್ ಒಂದು ಆನ್ ಆನ್ ಆವ್ರೇಜ್ ಕಸ್ಟಮರ್ಸ್ಗೆ ಪ್ರೈಸ್ ಹೇಳಬೇಕು ಅಂದರೆ ಈ ಥರದ ಏನು ಪ್ರೈಸಿಂದ ಸ್ಟಾರ್ಟ್ ಆಗ್ಬೋದು ಸರ್? ನಾನು ಹೇಳ್ತಿದ್ದೀನಲ್ಲ ಮ್ಯಾಮ್, 500 ಇಂದ ಸ್ಟಾರ್ಟ್ ಆಗುತ್ತೆ, ಡಿಪೆಂಡಿಂಗ್ ಆನ್ ದೇರ್ ಟೇಸ್ಟ್ ಅಷ್ಟೇ. ಇದರಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಅವ್ರದ್ದಾಗ ಟೇಸ್ಟ್ ಇರುತ್ತೆ. ನನಗೆ ಇದೇ ಬೇಕು ಅಂದರೆ ಇದೇ ಹೇಳ್ಬೋದು ಪ್ರೈಸು, ಬಟ್ ಕಸ್ಟಮರ್ ಬಂದಾಗ ನನಗೆ ದೇ ವಿಲ್ ಹ್ಯಾವ್ ಎ ಹ್ಯೂಜ್ ರೇಂಜ್ ಅಂಡ್ ದ ಪರ್ಟಿಕ್ಯುಲರ್ ರೇಟ್ ಹೇಳಿಬಿಟ್ರೆ ಕಸ್ಟಮರ್ಗೆ ದೇ ವಿಲ್ ಫೀಲ್ ಲೈಕ್ ಅದೇ ಪ್ರೈಸ್ ರೇಂಜಲ್ಲಿ ನೋಡ್ತಾರೆ. ಸೊ ಹೋಲ್ಸೇಲ್ಸ್ ಆಗಿರೋ ಕಾರಣ ಅದ್ರ ಜೊತೆಗೆ ಇಷ್ಟು ವೆರೈಟೀಸ್ ಮೇಂಟೈನ್ ಆಗ್ತಿರೋ ಕಾರಣ ಒಂದು ಪ್ರೈಸ್ ಹೇಳ್ಬಿಟ್ರೆ ಅದಲ್ಲೇ ಸ್ಟಕ್ ಆಗುತ್ತೆ. ಸೊ ಬೆಟರ್ ಕಸ್ಟಮರ್ಸ್ ಡೈರೆಕ್ಟಾಗಿ ಸ್ಟೋರ್ಗೆ ಬಂದರೆ ತುಂಬ ಕನ್ವೀನಿಯೆಂಟ್ ಇರುತ್ತೆ. ಆ್ಯಂಡ್ ಎಷ್ಟು ಕನ್ವೀನಿಯೆಂಟ್ ಲೊಕೇಶನ್ ಇದೆ ನೋಡಿ, ಅವೆನ್ಯೂ ರೋಡ್ ಮೇನ್ ರೋಡಲ್ಲೇ ಇದೆ. ಸೊ ವೆರಿ ಕನ್ವೀನಿಯೆಂಟ್ ಕೂಡ, ಮೆಟ್ರೋ ಎಲ್ಲ ಕೂಡ ಫೆಸಿಲಿಟೀಸ್ ಇದೆ. ಸೊ ಡೈರೆಕ್ಟಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ತೊಗೊಳೋದಕ್ಕೆ. ಸೊ ಓಕೆ, ಇದೊಂದು ಸ್ವಲ್ಪ ಸಿಂಪಲ್ ಆ್ಯಂಡ್ ಇದು ಕೂಡ ಅಷ್ಟೇ ಅಲ್ವಾ ಸರ್? ಸಿಂಪಲ್ ಕ್ಯಾಟಗರಿ ಎಲ್ಲ ಸಿಂಪಲ್ ಅಲ್ಲೇ ಬರುತ್ತೆ. ಸೊ ನೋಡ್ಬೋದು, ಸೊ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ನಿಮ್ಮ ಹತ್ರ ಸಿಗ್ಬಿಡುತ್ತೆ. ಎಸ್ ಮ್ಯಾಮ್, ಎವ್ರಿಥಿಂಗ್. ಓಕೆ, ಸೊ ಬಲ್ಕು ಸಿಗುತ್ತೆ. ಇಫ್ ಇನ್ ಕೇಸ್ ಕಸ್ಟಮರ್ಸ್ಗೆ ಈ ರೀಸೆಲಿಂಗ್ ಮಾಡೋರಿಗೆ ಏನಾದರೂ ಬೆನಿಫಿಟ್ಸ್ ಇರುತ್ತೆ ಸರ್? ಇನ್ನೊಂದು ಸ್ವಲ್ಪ ಪ್ರೈಸ್ ಬೆನಿಫಿಟ್ಸ್ ಆ ಥರ ಏನಾದರೂ ಎಲ್ಲ ಇರುತ್ತೆ ಮ್ಯಾಮ್. ಇಫ್ ದೇ ಕಮ್ ನಾ ವಿ ಕ್ಯಾನ್ ಏಬಲ್ ಟು ಸಿಟ್ ಆ್ಯಂಡ್ ಡಿಸ್ಕಸ್ ಅಬೌಟ್ ದಟ್. ಹೋಲ್ಸೇಲ್ಗೆ ಒಂದು ಸ್ವಲ್ಪ ಡಿಸ್ಕೌಂಟ್ಸ್ ಇರುತ್ತೆ, ಬಲ್ಕ್ ತೊಗೊಳೋರಿಗೆ ಒಂದು ಸ್ವಲ್ಪ ಬೆನಿಫಿಟ್ಸ್ ಇದೆ. ಎಸ್ ಮ್ಯಾಮ್, ಬೆನಿಫಿಟ್ಸ್ ಅಂತೂ ಮಾಡ್ಕೊಡೋಣ. ನಿಮ್ಮ ಕಡೆಯಿಂದ ಬಂದವ್ರಿಗೆ 100% ಬೆನಿಫಿಟ್ ಮಾಡ್ಕೊಡೋಣ. ಸೊ ಇದೆಲ್ಲ ಕೂಡ ಬ್ರೈಡಲ್ ಕಲೆಕ್ಷನ್ಸ್ ಆಗಿ, ಬ್ರೈಡಲ್ ಕಲೆಕ್ಷನ್ಸ್. ಆ್ಯಂಡ್ ಇದು ಬಂದು ಸೀಸೆಟ್ಸ್ ಸರ್? ಸೀಸೆಟ್ಸ್. ಎಸ್ ಮ್ಯಾಮ್, ಇವೆಲ್ಲ ಸೀಸೆಟ್. ಓಕೆ, ಸೀಸೆಟ್ ಕಲೆಕ್ಷನ್ಸ್. ಸೀಸೆಟ್ಸ್ ಅಲ್ಲಿರೋ ಕಲೆಕ್ಷನ್ಸ್ ಎಲ್ಲ ನಿಮಗೆ ಈ ಕಡೆಯಿಂದ ಡಿಸ್ಪ್ಲೇಡ್ ಇದೆ. ಸೊ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ. ಲಾಂಗ್ ಸಿಗುತ್ತೆ, ಲಾಂಗ್. ಒಬ್ಬೊಬ್ರು ಈ ಆನ್ಲೈನ್ ಪೇಜಲ್ಲಿ ಆ ಸ್ಟೋರಲ್ಲಿ ಈ ಸ್ಟೋರಲ್ಲಿ ಅಂತ ನೋಡಿರ್ತಾರೆ, ಎಲ್ಲ ಮಿಕ್ಸ್ ಆಗಿ ಒಂದು ಕಡೆ ಸಿಗ್ಬಿಡುತ್ತೆ. ಹೌದು. ಸೊ ಯಾವ ಥರ ಕನ್ಫ್ಯೂಷನ್ಸೇ ಇಲ್ಲ. ಒಂದ್ಸತಿ ಬಂದರೆ 100% ದೇ ವಿಲ್ ಗೋ ವಿತ್ ದ ಸ್ಯಾಟಿಸ್ಫ್ಯಾಕ್ಷನ್, ಅದಂತೂ ಗ್ಯಾರಂಟಿ ಕೊಡ್ತೀನಿ. ಒನ್ ಆ್ಯಂಡ್ ಓನ್ಲಿ ಡೆಸ್ಟಿನೇಷನ್ ಫಾರ್ ಜ್ಯುವೆಲ್ರಿನ ಥರ ಆಗಿದೆ ಈ ಸ್ಟೋರ್ ಆ್ಯಕ್ಚುಲಿ. ಸೊ ವಿತ್ ಲಾಟ್ ಆಫ್ ಕಲೆಕ್ಷನ್ಸ್. ಸೊ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗ್ತಲ್ಲ, ಅಷ್ಟೊಂದು ಕಲೆಕ್ಷನ್ಸ್ ಇದೆ. ಸೊ ಇದೆಲ್ಲ ಕೂಡ ಸೀಸೆಟ್ಸಲ್ಲಿ ಇರುವಂಥ ವೆರೈಟೀಸ್. ಸೊ ನಾವು ಆಲ್ಮೋಸ್ಟ್ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀವಿ. ಸೊ ಇನ್ನೂ ಕೂಡ ಬಾಕಿ ಇದೆ ನೋಡೋಂಥದ್ದು. ಸೊ ಇದೊಂದು ಸ್ವಲ್ಪ ಬ್ರೈಡಲ್ ಅಲ್ವಾ ಸರ್? ಮ್ಯಾಮ್, ಇವೆಲ್ಲ ರಿವರ್ಸ್ ಸೈಡ್. ಇವಾಗ ಗೌನ್ಗೆ ಎಲ್ಲ, ಬ್ರೈಡಲ್ ಗೌನ್ಗೆ. ಹೌದು ಮ್ಯಾಮ್, ಇವೆಲ್ಲ ಬ್ರೈಡಲ್ ಗೌನ್ಸ್ಗೆಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇವಾಗ ರಿವರ್ಸ್ ಐಡಿ ಅಂತಾರೆ ಇದನ್ನು. ಇವಾಗ ಲೇಟೆಸ್ಟ್ ಟ್ರೆಂಡ್ ಇದೆ ಮ್ಯಾಮ್. ಇದರಲ್ಲಿ ನಿಮಗೆ ಇವಾಗ ಲೇಟೆಸ್ಟ್ ಕಲರ್ಸ್ ಲೈಕ್ ಮಿಂಟ್ ಗ್ರೀನ್ ಇದೆ, ಇದು ಪೀಚ್ ಕಲರ್, ಇದು ಲೈಕ್ ವಿಲ್ ಗೆಟ್ ದಿಸ್ ಪೀಚ್ ಕಲರ್ ಆಲ್ಸೋ ವಿಲ್ ಗೆಟ್ ಲೈಕ್ ದಿಸ್. ಸ್ವಲ್ಪ ಇದೆಲ್ಲ ಯೂನಿಕ್ ಅಲ್ವಾ? ಯೂನಿಕ್ ಕಲೆಕ್ಷನ್ಸ್ ಮ್ಯಾಮ್. ಚೋಕರ್ಸ್, ಹೆವಿ ಬ್ರೈಡಲ್ ಚೋಕರ್ಸ್. ಆ್ಯಂಡ್ ಸೊ ಮೂವಿಂಗ್ ಆನ್, ಇದೆಲ್ಲ ಒಂದು ಸೀಸೆಟ್ಸ್ ಚೋಕರ್ಸ್. ಇವೆಲ್ಲ ರೋಸ್ ಗೋಲ್ಡ್ ಅಂತಾರೆ ಇದನ್ನು. ರೋಸ್ ಗೋಲ್ಡ್ ಪಾಲಿಶ್. ಹಾಂ, ಓಕೆ. ಇನ್ನೊಂದು ಅಷ್ಟೇ, ರೋಸ್ ಗೋಲ್ಡ್ ಅಲ್ಲಿ ಯು ವಿಲ್ ನಾಟ್ ಗೆಟ್ ಎನಿವೇರ್ ಲೈಕ್ 5 ಡಿಸೈನ್ಸ್ 10 ಡಿಸೈನ್ಸ್ ಆಲ್ಸೋ ವಿಲ್ ನಾಟ್ ಗೆಟ್. ವಿ ಹ್ಯಾವ್ ಅರೌಂಡ್ 600 ಡಿಸೈನ್ಸ್ ಇನ್ ದಿಸ್. 600 ಡಿಸೈನ್ಸ್ ಇನ್ ದಿಸ್ ಚೋಕರ್ಸ್ ಅಲ್ಲಿ. ಆ್ಯಂಡ್ ಇದು ರೋಡಿಯಂ ಚೋಕರ್ಸು ಅಷ್ಟೇ. ವಿ ಹ್ಯಾವ್ ಅರೌಂಡ್ 300 ಡಿಸೈನ್ಸ್. ರೋಡಿಯಂ ಪಾಲಿಶ್ ಅಂತಾರೆ. ಸೊ ಇದೆಲ್ಲ ಕೂಡ ಸೀಸೆಟ್ಸ್ ಅಲ್ಲಿ ರೋಸ್ ಗೋಲ್ಡ್ ಹಾಗೂ ರೋಡಿಯಂ ಪಾಲಿಶ್ ಅಲ್ಲಿ ಬರುತ್ತೆ. ಸೊ ಇವಾಗ ಇದೀವಿ ಬ್ಯಾಂಗಲ್ ಎಕ್ಸ್ಕ್ಲೂಸಿವ್. ಓಕೆ, ಇದು ಎಕ್ಸ್ಕ್ಲೂಸಿವ್ ಬ್ರೈಡಲ್ ಬ್ಯಾಂಗಲ್ಸ್ ಮೇಡಮ್. ಎವ್ರಿಥಿಂಗ್ ಈಸ್ ಸೆಟ್ ಬ್ಯಾಂಗಲ್ಸ್ ಅಂತಾರೆ ಇದನ್ನ. ಎವ್ರಿಥಿಂಗ್ ಕಮ್ಸ್ ವಿತ್ 6 ಪೀಸ್ ಸೆಟ್. ಒಂದು ಹ್ಯಾಂಡ್ಗೆ 3 ಪೀಸಸ್, ಒಂದು ಹ್ಯಾಂಡ್ಗೆ 3 ಪೀಸಸ್, ಆ ಥರ ಸೆಟ್ ಬ್ಯಾಂಗಲ್ಸ್. ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಇರುತ್ತೆ. ಅದರಲ್ಲಿ ಇದು 4 ಬ್ಯಾಂಗಲ್ ಸೆಟ್ ಬರುತ್ತೆ. ಅಂದರೆ ಇವೆಲ್ಲ ಕಂಪ್ಲೀಟ್ಲಿ ಫಾರ್ ಬ್ರೈಡಲ್ ಯೂಸ್. ಬ್ರೈಡಲ್ಸ್ಗೆ ಸೈಜಸ್ ಎಲ್ಲ ಸಿಗುತ್ತೆ. ಹೌದು, ಎಲ್ಲ ರಿಸೆಪ್ಷನ್ಸ್ಗೆ ನೋಡಿ ಈ ತರ ವೈಟ್ ರೋಸ್ ಗೋಲ್ಡ್ ಅಲ್ಲಿ ಸಿಗುತ್ತೆ, ರೋಡಿಯಂ ಅಲ್ಲಿ ಸಿಗುತ್ತೆ. ನಿಮಗೆ ಈ ಥರ ಮ್ಯಾಟ್ ಫಿನಿಶಿಂಗ್ ಬೇಕು, ಮ್ಯಾಟ್ ಫಿನಿಶಿಂಗು ಸಿಗುತ್ತೆ. ಮ್ಯಾಟ್ ಫಿನಿಶಲ್ಲಿ ಕೂಡ ಅವೈಲೇಬಲ್ ಇದೆ. ಫುಲ್ ಬ್ಯಾಂಗಲ್ಸ್ ನೋಡಿ ಎಷ್ಟು ಕಲೆಕ್ಷನ್ ಇದೆ. ಆ್ಯಂಡ್ ಬಿಗ್ ಬಿಗ್ ಕಡಾಸ್ ಎಲ್ಲ ಕೂಡ ಬರುತ್ತೆ. ಎಲ್ಲ ಸಿಗುತ್ತೆ ಮೇಡಮ್. ಕಡಾ ಸಿಗುತ್ತೆ, ಸ್ಟೋನ್ ಬ್ಯಾಂಗಲ್ ಸಿಗುತ್ತೆ. ಬ್ಯಾಂಗಲ್ಸ್ ಎಲ್ಲ ಎಷ್ಟು ವೆರೈಟಿ ಇರ್ಬೋದು ಸರ್? ಐ ನೋ ಇಟ್ ಇಸ್ ವೆರಿ ಸಿಲಿ ಟು ಬ್ಯಾಂಗಲ್ಸ್ ಅಲ್ಲಿ ತುಂಬ ವೆರೈಟೀಸ್ ಇದೆ ಮ್ಯಾಮ್. ಆ್ಯಕ್ಚುಲಿ ಇನ್ನು ನಾವು ಎವ್ರಿ ಡೇ ವಿ ಆರ್ ಟ್ರೈಂಗ್ ಟು ಅಪ್ಗ್ರೇಡ್ ಅವರ್ ಶೋ. ಇದು ನೋಡಿ ಬ್ಲ್ಯಾಕ್ ಬೀಡ್ಸ್ ಅಲ್ಲಿ ಕೂಡ ಬಂದಿದೆ. ಕರಿಮಣಿ ಬ್ಯಾಂಗಲ್ಸ್. ಏನೋ ಆ ಥರ ಕೇಳೋಕ್ಕೆ ಸಾಧ್ಯ ಇಲ್ಲ. ಮಾತ್ರ ಎಷ್ಟಿದೆ ಅಂತ ಹೇಳಿ ನಿಮಗೂ ಪಾಪ ಕೌಂಟ್ ಸಿಕ್ಕಲ್ಲ ಅನ್ಸುತ್ತೆ ಎಷ್ಟು ವೆರೈಟೀಸ್ ಇದೆ ಅಂತ. ತುಂಬ ವೆರೈಟೀಸ್ ಇದೆ. ಆ್ಯಂಡ್ ಲೈಕ್ ಸಿಂಪಲ್ ನೆಕ್ಲೆಸಸ್ ಅಲ್ಲಿ ನೀವು ಯು ಕ್ಯಾನ್ ಏಬಲ್ ಟು ಈಸಿಲಿ ಸೆಲೆಕ್ಟ್ ಮ್ಯಾಮ್. ಯಾರೊಂದು ನೀವೊಂದು ಪ್ರತಿಯೊಂದು ಕಸ್ಟಮರಲ್ಲಿ ಬೇರೆ ಅಂಗಡಿಗೆ ಹೋದರೆ
ಇವಾಗ ಸ್ಟಾಫ್ ಎಷ್ಟು ತೋರಿಸ್ಬೋದು ನಾನು ಹೇಳ್ತೇನೆ. ಜನರಲ್ ಆಗಿ ಒಂದು ಅಂಗಡಿಗೆ ವಿಸಿಟ್ ಮಾಡ್ತೀರಾ, 1-2 ತೋರಿಸ್ತಾರೆ, 3 ತೋರಿಸ್ತಾರೆ, ದೇ ವಿಲ್ ಫೀಲ್ ಲೈಕ್ ಅಯ್ಯೋ ಇವ್ರು ತಗೊತಾರೋ ಇಲ್ಲೋ, ನನಗೆ ಎಷ್ಟು ತೋರಿಸೋದು ಅವ್ರಿಗೆ ಅಂತ. ನಮ್ಮಲ್ಲಿ ಆ ಥರ ಇಲ್ಲ, ಎವ್ರಿಥಿಂಗ್ ಡಿಸ್ಪ್ಲೇ ಇರುತ್ತೆ. ಯು ಕ್ಯಾನ್ ಏಬಲ್ ಟು ಈಸಿಲಿ ಸಿ ಪಿಕ್ ಸಿ ಆ್ಯಂಡ್ ಪಿಕ್ ಲೈಕ್ ಸಿಂಪಲ್ ಆಲ್ ರೋಡಿಯಂ ನೆಕ್ಲೆಸಸ್ ಮ್ಯಾಮ್. ಇದು ಒಂದೊಂದರಲ್ಲಿ ನಿಮಗೆ ಅರೌಂಡ್ 700-800 ಡಿಸೈನ್ ಸಿಗುತ್ತೆ ನಮ್ಮಲ್ಲಿ. ನೋಡಿ ನಾವು ಫಸ್ಟ್ ಹೇಳಿದಾಗೆ 100% ಒಂದ್ಸತಿ ಕಸ್ಟಮರ್ ಎಂಟ್ರಿ ಆದರೆ ವಿತ್ ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ತಾರೆ, ಆ ಗ್ಯಾರಂಟಿ ನಮ್ಮಲ್ಲಿದೆ ಮ್ಯಾಮ್. ರೋಸ್ ಗೋಲ್ಡಲ್ಲಿ ಮ್ಯಾಮ್. ಒಂದೊಂದು ತೋರ್ಸೋಕ್ಕೆ ಆಗಲ್ಲ, ಯಾಕೆಂದ್ರೆ ಅಷ್ಟು ವೆರೈಟೀಸ್ ಇದೆ. ಎಲ್ಲ ಥರ ಒಕೇಶನ್ಸ್ಗೂ ಎಲ್ಲ ಥರ ರಿಕ್ವೈರ್ಮೆಂಟ್ಸ್ಗೂ ಇಲ್ಲಿ ಸಿಗುತ್ತೆ. ಬೀಟ್ ಪರ್ಸನಲ್ ಯೂಸ್ ಆರ್ ಬಿಸ್ನೆಸ್ ಪರ್ಪಸ್ ಎರಡೂ ಕೂಡ ನೀವು ಅಪ್ರೋಚ್ ಆಗ್ಬೋದು. ಯೂಸ್ ವೆರೈಟೀಸ್ ವಿತ್ ಲಾಟ್ ಆಫ್ ಬೆನಿಫಿಟ್ಸ್, ಪ್ರೈಸ್ ಬೆನಿಫಿಟ್ ಮೇನ್ಲಿ ಅಲ್ವಾ ಸರ್? ಎಸ್ ಮ್ಯಾಮ್, ನಾನು ಹೇಳಿದೆಲ್ಲ ಮ್ಯಾಮ್, ನಾನು ಫಸ್ಟ್ ಏನು ಹೇಳಿದ್ದೀನೋ ಅದು ಲಾಸ್ಟ್ವರೆಗೂ ಇರುತ್ತೆ. ಯು ಕ್ಯಾನ್ ಕಂಪೇರ್ ಅವರ್ ಪ್ರೈಸ್ ಎನಿವೇರ್ ಇನ್ ಸೌತ್ ಇಂಡಿಯಾ ಮ್ಯಾಮ್. ವಿ ವಿಲ್ ಚಾಲೆಂಜ್ ದ ಪ್ರೈಸ್. ಬೆಸ್ಟ್ ಪ್ರೈಸ್. ಬೆಸ್ಟ್ ಪ್ರೈಸ್. ನೆಕ್ಸ್ಟ್ ಅದು ಗೋಲ್ಡ್ ಆ್ಯಂಡ್ ನೆಕ್ ಚೋಕರ್ಸ್. ಸಿಗುತ್ತೆ ಮ್ಯಾಮ್, ಪೆಂಡೆಂಟ್ಸಲ್ಲಿ ಸಿಗುತ್ತೆ ಮ್ಯಾಮ್. ಹ್ಯೂಜ್ ರೇಂಜ್ ಸಿಗುತ್ತೆ ಪೆಂಡೆಂಟ್ಸಲ್ಲಿ. ಅದು ಕೂಡ ಲಾಟ್ ಇರುತ್ತೆ ಆ್ಯಕ್ಚುಲಿ ಮ್ಯಾಮ್. ಇದು ಪೆಂಡೆಂಟ್ಸ್ ಇದು ಹೌದು, ಪೆಂಡೆಂಟ್ ವಿತ್ ಇಯರಿಂಗ್ಸ್ ಬರುತ್ತೆ ಸೆಟ್ ಆಗಿ. ಹೌದು, ಚೇಂಜ್ ಬೇಕಾದ್ರೆ ಚೇಂಜ್ ಬೇಕಾದ್ರೆ ಅವ್ರ ಹತ್ರ ಗೋಲ್ಡ್ ಚೇಂಜ್ ಇದ್ದರೆ ಅದೇ ಯೂಸ್ ಮಾಡ್ಬೋದಾಗತ್ತೆ. ನಮ್ಮಲ್ಲಿ ಚೇಂಜ್ ಬೇಕಾದ್ರೆ ಸಪ್ರೇಟಾಗಿ ಸಿಗುತ್ತೆ. ಸಪ್ರೇಟಾಗಿ ಚೇಂಜ್ ಸಿಗುತ್ತೆ. ಇದೆಲ್ಲ ಸೆಟ್ಸ್. ಇದೆಲ್ಲ ನಿಮಗೆ ರೋಡಿಯಂ ಪಾಲಿಶು ಎಲ್ಲ ಸಿಗುತ್ತೆ. ಇದರಲ್ಲಿ ಮ್ಯಾಟಲ್ಲಿ ನೀವು ಯಾವಾಗ ಸಿಂಪಲ್ ನೆಕ್ಲೆಸಸ್ ನೋಡಿದ್ರೆ ಇದು ಅದರಲ್ಲಿ ಚೋಕರ್ಸ್ ಬರುತ್ತೆ ಮ್ಯಾಮ್. ಎಸ್ ಮ್ಯಾಮ್. ಟ್ರೆಂಡಿಂಗ್ ಪೀಸ್ ಇದು. ಇದನ್ನು ಬಾಜು ಬಂದು ಎಲ್ಲ ಥರ ಆಕ್ಸೆಸರೀಸ್ ಕೂಡ ಆಕ್ಸೆಸರೀಸ್ ಇದೆ ನಮ್ಮಲ್ಲಿ. ಕಡಾಸ್ ಆಗಿರ್ಬೋದು ನೋಡಿ, ಕಡಾಸ್ ಇವಾಗ ಕಡಾಸಲ್ಲಿ ರೇಂಜ್. ಬ್ರಾಸ್ಲೆಟ್ಸ್ ಎಸ್ ಮ್ಯಾಮ್. ರೋಸ್ ಗೋಲ್ಡ್ ಸಿಗುತ್ತೆ, ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ. ಎಲ್ಲದರಲ್ಲಿ ಕಡಾಸು ಕಂಪ್ಲೀಟ್ ರೇಂಜ್ ಸಿಗುತ್ತೆ. ಲೆಹಂಗಾಸ್ ಆಗಿರ್ಬೋದು, ಕಡಾಸ್ ಆಗಿರ್ಬೋದು, ಡಾಬು ಮ್ಯಾಮ್. ಇದು ಪಟ್ಟಿ ಟೈಪ್ ಡಾಬ್. ಇವಾಗ ಇದು ಬಂದು ನಿಮಗೆ ಪಟ್ಟಿ ಟೈಪ್ ಬೇಕಾದ್ರು ಸಾರಿ, ದಿಸ್ ಇಸ್ ಚೈನ್ ಟೈಪ್ ಇದೆ. ಚೈನ್ ಟೈಪ್. ಚೈನ್ ಟೈಪ್. ಪಟ್ಟಿ ಟೈಪ್ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಇದ್ದಿದ್ದೀರಾ, ಅದು ಪಟ್ಟಿ ಟೈಪ್ ಅದು ಕೂಡ. ದಿಸ್ ಇಸ್ ಚೈನ್ ಟೈಪ್ ಡಾಬ್. ಇದರಲ್ಲಿ ನಿಮಗೆ ತುಂಬ ವೆರೈಟಿ ಸಿಗುತ್ತೆ. ವಿತ್ ಪರ್ಲ್ಸ್, ಆವಾಗಲೇ ಪರ್ಲ್ ಸೆಟ್ಸ್ ಒಂದು ನೋಡಿದ್ರಲ್ಲ ಆವಾಗಲೇ, ಸೊ ಅದಕ್ಕೆ ಮ್ಯಾಚಿಂಗ್ ಆಗಿ ನಿಮಗೆ ಪರ್ಲ್ ಡಾಬು ಎಲ್ಲ ಸಪ್ರೇಟಾಗಿ ಸಿಗುತ್ತೆ ನಿಮಗೆ ಬೇಕು ಅಂತ. ಆ್ಯಂಡ್ ಕೇಳ್ತಾರೆ ಮಕ್ಕಳಿಗೆ ಸಿಂಪಲ್ ಚೋಕರ್ಸ್ ಬೇಕು, ನನಗೆ ಸಿಂಪಲ್ಲಾಗಿ ಒಂದು ಬೇಕು ಅಂತಾರಲ್ಲ. ಜಸ್ಟ್ ಲೈಕ್ ಮಕ್ಕಳಿಗೇನು ಹಾಕ್ಬೋದು, ದೊಡ್ಡವರು ಹಾಕ್ಬೋದು. ಇದು ಯೂನಿಕ್ ಆಗಿರುತ್ತೆ, ಸಿಂಪಲ್ ಕಲೆಕ್ಷನ್ಸು. ಅದರಲ್ಲಿ ಎಲ್ಲ ಹೋದರೆ ನೀವು ಪರ್ಲ್ ಸಿಗುತ್ತೆ, ನಿಮಗೆ ರೂಬಿ ಕಲರ್ ಸಿಗುತ್ತೆ, ಎಡೆ ಕಲರ್ ಸಿಗುತ್ತೆ. ನಮ್ಮಲ್ಲಿ ಅದರಲ್ಲಿ ಮಿಂಟ್ ಗ್ರೀನ್ ಸಿಗುತ್ತೆ, ಪೀಚ್ ಕಲರ್ ಸಿಗುತ್ತೆ ನಿಮಗೆ. ಈ ಒಂದು ಕಲರಲ್ಲಿ ಇಷ್ಟು ಡಿಸೈನ್ಸ್ ನೋಡಿ, ಈ ಒಂದು ಕಲರ್ ಇಷ್ಟು ಡಿಸೈನ್, ಇಷ್ಟು ಕಲೆಕ್ಷನ್ ಮೆರೂನ್, ಬ್ಲೂ. ನಿಮಗೆ ಕಲೆಕ್ಷನ್ಸಲ್ಲಿ ಮಾತ್ರ ನೆವರ್ ಎಂಡ್ ಕೊಡ್ತೀವಿ ಮೇಡಮ್. ನಮ್ಮಲ್ಲಿ ಇಲ್ಲ ಅನ್ನೋದು ಇರೋದಿಲ್ಲ, ಅದೊಂದು ಶಬ್ದ ಬಿಟ್ಟು ಎಲ್ಲ ಸಿಗುತ್ತೆ. ವೆರಿ ನೈಸ್. ಓಕೆ,
ಎವ್ರಿಥಿಂಗ್ ಇಸ್ ಅವೈಲೇಬಲ್. ಓಕೆ, ನೆವರ್ ಎಂಡಿಂಗ್ ಸರ್. ಆ್ಯಕ್ಚುಲಿ ಸರ್ಪ್ರೈಸ್ ಥರ ಒಂದೊಂದು ಬರ್ತಾನೆ ಇದೆ ಆಚೆ. ನೋಡಿ ಮಾಟೀಸ್ ಅಷ್ಟೇ. ಬ್ರೈಡಲ್ಗೆ ಇದು ಗಂಟು ಹಾಕ್ತಾರಲ್ಲ ದೊಡ್ಡವರು, ಅವ್ರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಮಾಟೀಸ್ ಅಷ್ಟೇ ತುಂಬ ಕಲೆಕ್ಷನ್ಸ್ ಬರುತ್ತೆ ನಿಮಗೆ. ಮಾಟೀಸಲ್ಲಿ ಅರೌಂಡ್ 350-400 ಡಿಸೈನ್ಸ್ ಬರುತ್ತೆ ನಿಮಗೆ ಮಾಟೀಸಲ್ಲಿ. ಇದೆಲ್ಲ ಮ್ಯಾಟ್ ಫಿನಿಷಲ್ಲಿ. ನೆಕ್ಸ್ಟ್ ಚೋಕರ್ಸ್. ಆ್ಯಕ್ಚುಲಿ ಸ್ಟಾಪ್ ಮಾಡ್ತಿದ್ವಿ, 2 ಡ್ರಾಸ್ ಕಟ್ಟಿ ಸ್ಟಾಪ್ ಮಾಡ್ತೀವಿ. ಯಾಕಂದರೆ ನೋಡ್ತಾ ಹೋದರೆ ಇದೆ, ನೋಡೋಕ್ಕಾಗಲ್ಲ. ಸೊ ಹಾಗೆ ನಿಮಗೂ ಜಾಸ್ತಿ ಬೋರ್ ಆಗಬಾರ್ದು, ಎಲ್ಲರೂ ಕವರ್ ಮಾಡೋಣ. ಸೊ ಹಾಗೆ ಕ್ವಿಕ್ಕಾಗಿ ಶೇರ್ ಮಾಡ್ತಾರೆ ನಿಮಗೆ. ಸೊ ಈಗ ಒಂದು ಚೋಕರ್ಸ್ ಅಲ್ವಾ ಸರ್? ಎಸ್ ಮ್ಯಾಮ್, ನೆಕ್ ಚೋಕರ್ಸ್. ನೆಕ್ ಚೋಕರ್ಸ್ ಬರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಚೋಕರ್ಸು ಸಿಗುತ್ತೆ. ಹೆವಿ ಬ್ರೈಡಲ್ ಚೋಕರ್ಸ್, ಇದು ಸ್ವಲ್ಪ ಫುಲ್ ನೆಕ್ಗೆ ಬರುತ್ತೆ ನೋಡಿ. ಸೊ ಆ ಥರ ಚೋಕರ್ಸ್. ಓಕೆ, ಅದರಲ್ಲಿ ವೆರೈಟೀಸ್ ಸಿಗುತ್ತೆ. ಹಾಗೆ ನೀವು ಯಾವಾಗಲೇ ಕೇಳಿದ್ರಿ ಏರ್ ಆಕ್ಸೆಸರೀಸ್ ಸಿಗುತ್ತಾ ಅಂತ. ಹೌದು. ನಮ್ಮಲ್ಲಿ ಜುಡಾ ಪಿನ್ಸ್ ನೋಡಿ, ಜುಡಾ ಪಿನಲ್ಲಿ ಫುಲ್ ರೇಂಜ್ ಇದೆ. ಇದು ಆರ್ಚ್ ಅಂತಾರೆ, ಇದು ಇವಾಗ ಫುಲ್ ಟ್ರೆಂಡಿ ಇದೆ. ಇವಾಗ ಆರ್ಚಸ್ ಅಲ್ಲಿ ಸಿಗುತ್ತೆ. ಹೇರ್ ಕ್ಲಿಪ್ಸ್ ಅಷ್ಟೇ ಮ್ಯಾಟ್ ಫಿನಿಶಿಂಗು. ಲೈಕ್ ನೀವು ಒಂದು ಸೆಟ್ ಹಾಕಿರ್ತೀರ ಮ್ಯಾಟ್ ಫಿನಿಶ್ದು, ಅದಕ್ಕೆ ರೆಗ್ಯುಲರ್ ಕ್ಲಿಪ್ ಹಾಕೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಮ್ಯಾಚಿಂಗ್ ಆಗಿ ಹೇರ್ ಆಕ್ಸೆಸರೀಸ್ ಸಿಗುತ್ತೆ. ಹೌದು ಹೌದು. ಇಯರಿಂಗ್ ಕಲೆಕ್ಷನ್ಸ್ ಅಲ್ವಾ? ಹೌದು. ಸೊ ಕೆಲವೊಂದು ಸೆಟ್ಸ್ ಅಲ್ಲಿ ವಿತ್ ಇಯರಿಂಗ್ಸ್ ಬರುತ್ತೆ, ಅದು ಬಿಟ್ಟು ಸಪ್ರೇಟ್ ಆಗಿ ಇಯರಿಂಗ್ಸ್ ಬೇಕಾದ್ರೂ ಕೂಡ ಸಿಗುತ್ತೆ. ಎವ್ರಿ ಸೆಟ್ ವಿಲ್ ಕಮ್. ಐ ಮೀನ್ ಎಲ್ಲ ಸೆಟ್ಟು ಇಯರಿಂಗ್ಸ್ ಜೊತೆನೇ ಸಿಗುತ್ತೆ ನಿಮಗೆ. ಇದು ಸಪ್ರೇಟ್ ಆಗಿ ಬರೀ ಹ್ಯಾಂಗಿಂಗ್ಸ್ ಮಾತ್ರ ಹಾಕೊಂತಾರೆ. ಪಾರ್ಟಿ ವೇರ್ ಸ್ಟೇಟ್ಮೆಂಟ್ ಪೀಸಸ್ ಆಗಬೇಕು ಅಂದರೆ ಸೊ ಈ ಥರ ತಗೋಬೋದು. ಇದೆಲ್ಲ ಸ್ಟೇಟ್ಮೆಂಟ್ ಇಯರಿಂಗ್ಸ್. ಸೊ ಎಲ್ಲ ಹೇಳಿದ್ರ. ಸೊ ನಾನು ಹೇಳಿದ್ರೆಲ್ಲ ಸ್ಮಾಲ್ ಇಯರಿಂಗ್ಸಿಂದ ಹಿಡಿದು ಸ್ಮಾಲ್ ಕಾಸಿಂದೆಲ್ಲ ಹಿಡಿದು ಬಿಗ್ ಸ್ಟೇಟ್ಮೆಂಟ್ ಪೀಸಸ್ ಲೈಕ್ ಗೋಲ್ಡ್ ಇಮಿಟೇಷನ್ ಚಾನ್ ಬಾಲೀಸ್ ಇಲ್ಲ ಜುಮ್ಕಾಸ್ ಎಲ್ಲನೂ ಸಿಗುತ್ತೆ. ಹ್ಯಾಂಗಿಂಗ್ಸ್, ಜುಮ್ಕಾಸ್, ಎವ್ರಿಥಿಂಗ್ ವಿಲ್ ಗೆಟ್. ಸೊ ಡೆಫಿನೆಟ್ಲಿ ಕಸ್ಟಮರ್ಸ್ ಕೂಡ ನಂತರನೇ ಎಕ್ಸೈಟ್ ಆಗ್ತಾರೆ ಅನ್ಸುತ್ತೆ ಇಲ್ಲಿ ಬಂದಾಗ. ಇಷ್ಟು ಕಲೆಕ್ಷನ್ ಒಂದೇ ಸರಿ ನೋಡ್ತಾ. ಸೊ ಇದು ನೋಡಿ. ಸೊ ಇದು ಜಾಡು ಕುಂದನ್ಸ್ ಅಂತಾರಲ್ಲ ಸರ್? ಇದು ರೆಗ್ಯುಲರ್ ಇದು ಮ್ಯಾಮ್. ಇವೆಲ್ಲ ಮ್ಯಾಟ್ ಫಿನಿಶಿಂಗ್ ಇದೆ. ಓಕೆ. ನಿಮಗೆ ಜಾಡುನು ತೋರಿಸ್ತೀನಿ. ಜಡಾ ಕುಂದನು ನಾನು ವೆರೈಟೀಸಲ್ಲಿ ತೋರಿಸ್ತೀನಿ. ಓಕೆ, ಜಾಡು. ಸೊ ಎಲ್ಲ ಕೂಡ ಜುಮ್ಕಾ ಕಲೆಕ್ಷನ್ಸ್. ಇದೆಲ್ಲ ಸರ್ ಇವೆಲ್ಲ ಸಿಂಪಲ್ ಮ್ಯಾಮ್. ರೆಗ್ಯುಲರ್ ಚೈನ್ಸ್, ಪರ್ಲ್ ಚೈನ್ಸು. ಇವಾಗ ಒಂದು ಪೆಂಡೆಂಟ್ ತೊಗೊಂಡಿದ್ದೀರಾ, ಅದಕ್ಕೆ ಹಾಕೋದಕ್ಕೆ ಚೈನ್ ಬೇಕಾಗುತ್ತೆ. ಸೊ ಪರ್ಲ್ ಚೈನು, ಮಂಗಳ ಚೈನು, ಎವ್ರಿಥಿಂಗ್ ವಿಲ್ ಗೆಟ್. ಕರಿಮಣಿ ಚೈನು ಸಿಂಪಲ್. ಎಲ್ಲಾದರೂ ಔಟ್ ಸ್ಟೇಷನ್ಗೆ ಹೋಗುವಾಗ ಕರಿಮಣಿ ಚೈನ್ ಹಾಕೋಬೇಕು ಒಂದು ಸಿಂಪಲ್ಲು, ಆ ಥರದ್ದೆಲ್ಲನೂ ಸಿಗುತ್ತೆ ನಮ್ಮಲ್ಲಿ. ಸಿಗುತ್ತೆ. ಕ್ರಿಸ್ಟಲ್ಸ್, ಬೀಡ್ಸು ಎಲ್ಲ ಕೂಡ ಎಲ್ಲ ಸಿಗುತ್ತೆ. ಬ್ರೈಡಲ್ ಸೆಟ್ಸ್ ಅಲ್ವಾ? ಇದೆಲ್ಲ ಇಲ್ಲ ಮ್ಯಾಮ್, ಇಂಡಿವಿಜುವಲ್ಸ್. ಎವ್ರಿಥಿಂಗ್ ಈಸ್ ಇಂಡಿವಿಜುವಲ್. ಹೌದು. ಓಕೆ, ಅಂದರೆ ನೀವು ಮ್ಯಾಚ್ ಮಾಡಿರೋದು? ಹೌದು ಮ್ಯಾಮ್, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ. ಸೊ ಅದೇ ಆಗಲೇ ಹೇಳಿದ್ರು ಜಡಾವ್ ಕುಂದನ್ಸ್ ಅಂತ. ಸೊ ಇದಾ ಇದೆಲ್ಲ ಜಡಾ ಸ್ಟೋನ್ ಅಂತಾರೆ ಮ್ಯಾಮ್. ಇದು ಎಕ್ಸಾಕ್ಟ್ ಗೋಲ್ಡ್ ರಿಪ್ಲಿಕೇಟ್ ಇದು. ಸೇಮ್ ಗೋಲ್ಡ್ ಇದ್ದಂಗೆ ಇರುತ್ತೆ. ನಿಮ್ಗೆ ಯಾರೋ ಆರ್ಟಿಫಿಷಿಯಲ್ ಅಂತ ಜರ್ಜ್ ಮಾಡೋದಕ್ಕೂ ಆಗೋದಿಲ್ಲ. ಓಕೆ. ಸೊ ಇದೆಲ್ಲ ಸ್ವಲ್ಪ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಲ್ವಾ? ಎವ್ರಿಥಿಂಗ್ ಈಸ್ ಪ್ರೀಮಿಯಮ್. ಇದರಲ್ಲಿ ಎಲ್ಲ ಪ್ರೀಮಿಯಮ್ ಸ್ಟೋನ್ಸ್. ಕುಂದನ್ ಇದೆ, ಜಡಾವ್ ಇದೆ, ಇದೆಲ್ಲ ಫುಲ್ ಪ್ರೀಮಿಯಮ್ ಕಲೆಕ್ಷನ್ಸ್ ಅಲ್ವಾ? ಎಸ್ ಮ್ಯಾಮ್. ಮ್ಯಾಟ್ ಫಿನಿಷಲ್ಲಿ, ಸೀಸೆಟ್ಸಲ್ಲಿ. ಸೊ ಎಲ್ಲ ಥರದ್ದು ನಾವು ಜ್ಯುವೆಲ್ರೀಸ್ ನೋಡಿದ್ವಲ್ಲ, ಸೊ ಅದಕ್ಕೆ ರಿಲೇಟೆಡ್ ಆಗಿರೋ ಮ್ಯಾಚಿಂಗ್ ಎಲ್ಲ ಸಿಕ್ಬಿಡತ್ತೆ. ಹೌದು. ಲೈಕ್ ಚೇಂಜಬಲ್ ಸಿಗುತ್ತೆ ನಿಮಗೆ. ಮ್ಯಾಟ್ ಫಿನಿಶಿಂಗ್ ಕಂಪ್ಲೀಟ್ ಅರೌಂಡ್ 350 ಪೀಸಸ್, 400 ಪೀಸಸ್ ಇದೆ ನಿಮ್ಮ ಡಿಸೈನ್ಸ್. ಮ್ಯಾಟ್ ಫಿನಿಶಿಂಗಲ್ಲಿ ಬಿಗ್ ಸೈಜ್ 400 ಡಿಸೈನ್ಸ್ ಸಿಗುತ್ತೆ ನಿಮಗೆ. ಹೌದು. ಇದೆಲ್ಲ ಕೂಡ ಮ್ಯಾಟ್ ಫಿನಿಶ್. ಇದೆಲ್ಲ ಸೀಸೆಟಲ್ಲಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸೆಟ್ಸ್ ಅಲ್ವಾ? ಅಂದ್ರೆ ಎಂಟಿ ತೆಗಿಬೇಕು. ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಬ್ರೈಡಲ್ ಸೆಟ್ಸ್ ಅಲ್ವಾ? ಅಂದ್ರೆ ಫುಲ್ ಬ್ರೈಡಲ್ ಸೆಟ್ಸ್ ಕಾಂಬೋ. ಇದರಲ್ಲಿ ಹಾರ,
ನೆಕ್ಲೆಸ್, ಬೈತಲೆ ಬೊಟ್ಟು, ಕಿವಿ ಜುಮ್ಕಿ, ಓಕೆ ಬಾಜು ಬಂದ್, ಬೆಲ್ಟ್, ಜೇಡಬಿಲ್ಲೆ ಫುಲ್ ಕಂಪ್ಲೀಟ್ ಸೆಟ್ ಸಿಗುತ್ತೆ. ಒಂದು ಕಂಪ್ಲೀಟ್ ಬ್ರೈಡ್ಗೆ ಏನು ಬೇಕು ಕಂಪ್ಲೀಟ್ ಸೆಟ್ಟಾಗಿ ಸಿಗುತ್ತೆ. ಸೆಟ್ ಆಗಿ ಕೂಡ ಎಲ್ಲ ಥರ ವೆರೈಟೀಸಲ್ಲೂ ಸಿಗುತ್ತೆ. ಎಲ್ಲದರಲ್ಲಿ ಸಿಗುತ್ತೆ. ಮ್ಯಾಟ್ ಫಿನಿಶಿಂಗ್ ಸಿ ಸೆಟ್ ಸಿಗುತ್ತೆ, ಜಡಾವ್ ಸಿಗುತ್ತೆ. ಎಲ್ಲದರಲ್ಲಿ ನಿಮಗೆ ಸೆಟ್ ಕಂಪ್ಲೀಟ್ ಬೇಕಾ ಕಂಪ್ಲೀಟ್ ಸೆಟ್ ಕೊಡ್ಬೋದು. ನಾನು ಹೇಳ್ದಂಗೆ ಯು ಹ್ಯಾವ್ ಸೀನ್ ಎವ್ರಿಥಿಂಗ್ ಇನ್ ಅವರ್ ಸ್ಟೋರ್ಸ್. ಎಲ್ಲದು ನೋಡಿದ್ದೀರಾ? ಎಲ್ಲ ನೋಡಿಲ್ಲ ಸರ್, ಆ್ಯಕ್ಚುಲಿ 5% ನೋಡಿದ್ದೀವಿ. ಖಂಡಿತ ಎಲ್ಲ ನೋಡೋಕ್ಕೆ 1 ಡೇ ಬೇಕಿಲ್ಲ. ಆರಾಮಾಗಿ ಬೇಕಾಗತ್ತೆ. ಹಾಂ. ಸೊ ನಾನು ನಿಮ್ಮ ವೀಕ್ಷಕರಿಗೆ ನಾನು ಜಾಸ್ತಿ ಅವ್ರು ಬಂದು ಡೈರೆಕ್ಟಾಗಿ ನೋಡಿದ್ರೆ ನೀವೇ ಎಷ್ಟು ಸರ್ಪ್ರೈಸ್ ಆಗಿದ್ದೀರೋ ಅವರು ಅಷ್ಟೇ ಸರ್ಪ್ರೈಸ್ ಆಗಬೇಕು. ಸೊ ಯು ಕ್ಯಾನ್ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿದ್ರೆ ತುಂಬ ದೇ ವಿಲ್ ಫೀಲ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ಗೆ ಇಷ್ಟೊತ್ತು ನಮ್ಮ ಜೊತೆ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.